ಹರ ಹರ ಮಹಾದೇವ್. ಎಲ್ರಿಗೂ ನಮಸ್ಕಾರ. ಟ್ರಾವೆಲರ್ ನಂದ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ಕೇದಾರ್ನಾಥ್ ಯಾತ್ರೆ ಭಾಗ 1 ಆಲ್ರೆಡಿ ಅಪ್ಲೋಡ್ ಆಗಿದೆ. ಪಾರ್ಟ್ 1 ವಿಡಿಯೋ ಯಾರೆಲ್ಲ ನೋಡಿಲ್ವೋ ದಯವಿಟ್ಟು ಹೋಗಿ ನೋಡ್ಕೊ ಬನ್ನಿ ಅಂತ ಹೇಳ್ತಾ ಬನ್ನಿ ಪಾರ್ಟ್ 2 ವಿಡಿಯೋ ಶುರು ಮಾಡೋಣ. चले ये सांस किस तरह ಈಗ ಫುಲ್ಲು ಫ್ರೆಶ್ ಅಪ್ ಆಗಿ ಕ್ಯೂವಲ್ಲಿ ನಿಂತಿದ್ದೀವಿ. ನಾವು ಬೆಟ್ಟದ ಮೇಲೆ ಬಂದಾಗ 2 ಕಿಲೋಮೀಟ್ರ್ ಇತ್ತು ಕ್ಯೂ. ಈಗ ಕ್ಯೂ ಸ್ವಲ್ಪ ಕಮ್ಮಿ ಆಗಿದೆ. ಲೈಟಾಗಿ ಮಳೆ ಬೇರೆ ಬರ್ತಾ ಇದೆ. ಈ ಮಳೆಗೂ ವೆದರ್ಗೂ ಸಖತ್ತಾಗಿದೆ ಮಾತ್ರ. ದರ್ಶನ ಮುಗಿಸ್ಕೊಬಂದು ಮತ್ತೆ ಸಿಗ್ತೀನಿ ನಿಮಗೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. बस लिए समर्पण तन मन से मैं देवभूमि में आता हूँ. है भाग्य मेरा सौभाग्य मेरा मैं तुमको शीश नवाता हूँ. मैं तुमको शीश नवाता हूँ और धन्य धन्य हो जाता हूँ. ದರ್ಶನ ಎಲ್ಲ ಚೆನ್ನಾಗಾಯಿತು. ಇನ್ನು ಇಲ್ಲಿನ ಬಗ್ಗೆ ಹೇಳೋದಾದರೆ, ಭೂಲೋಕದಲ್ಲಿ ಶಿವ ವಾಸಿಸುವ ಸ್ಥಳವಿದು. ಕೈಲಾಸ ಪರ್ವತದ ನಂತರ ಶಿವನ 2ನೇ ವಾಸಸ್ಥಾನ ಎಂದು ಇದನ್ನು ಕರೀತಾರೆ. ಭಾರತದ 12 ಜ್ಯೋತಿರ್ಲಿಂಗಗಳಲ್ಲಿ ಶ್ರೀ ಕೇದಾರನಾಥ ಸ್ವಾಮಿ ಕೂಡ ಒಂದು. ನೀವು ನೋಡ್ತಾ ಇರೋದು ಭೀಮಾ ಬಂಡೆ. 2013ರಲ್ಲಿ ಇಲ್ಲಿ ಸಂಭವಿಸಿದ ಭೀಕರ ಪ್ರವಾಹದಿಂದಾಗಿ ಸುತ್ತಮುತ್ತಲಿನ ಪ್ರದೇಶವು ನಾಶವಾಗಿತ್ತು. ಆದರೆ ಈ ದೇವಾಲಯಕ್ಕೆ ಯಾವುದೇ ಹಾನಿ ಆಗಿರಲಿಲ್ಲ. ಯಾಕೆಂದರೆ ದೇವಸ್ಥಾನಕ್ಕೆ ಅಡ್ಡವಾಗಿದ್ದ ಈ ಕಲ್ಲು ದೇವಾಲಯಕ್ಕೆ ಯಾವುದೇ ಹಾನಿ ಆಗದಂತೆ ತಡೆದಿತ್ತು. ಅಂದಿನಿಂದ ಈ ಕಲ್ಲನ್ನು ದೇವಶಿಲಾ ಅಥವಾ ಭೀಮಾ ಬಂಡೆ ಎಂದು ಇಲ್ಲಿನ ಜನರು ಪೂಜಿಸುತ್ತಾ ಬಂದಿದ್ದಾರೆ. ನಾವೀಗ ಶಂಕರಾಚಾರ್ಯರ ಸಮಾಧಿ ಮಂದಿರಕ್ಕೆ ಬಂದಿದ್ದೀವಿ. ಇದು ಕೇದಾರನಾಥ್ ದೇವಾಲಯದ ಹಿಂದೆಯೇ ಇದೆ. 8ನೇ ಶತಮಾನದಲ್ಲಿ ಆದಿಗುರು ಶಂಕರಾಚಾರ್ಯರು ಕೇದಾರನಾಥ್ ದೇವಾಲಯವನ್ನು ಪುನರ್ನವೀಕರಿಸುತ್ತಾರೆ. ಈಗ ಸಮಯ ರಾತ್ರಿ 7:30. ಈಗಿನ ವೆದರು -4 ಡಿಗ್ರಿ ಸೆಲ್ಸಿಯಸ್ನಲ್ಲಿದೆ. ತುಂಬಾ ಚಳಿ ಇದೆ. ಈಗ ನಾವೀಗ ಕ್ಷೇತ್ರಪಾಲ ಶ್ರೀ ಭೈರವೇಶ್ವರ ಸನ್ನಿಧಿಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಎಕ್ಸಾಕ್ಟಾಗಿ 1 ಕಿಲೋಮೀಟ್ರ್ ಟ್ರೆಕ್ ಮಾಡಬೇಕು. ದೇವಸ್ಥಾನದಿಂದ 2 ಕಿಲೋಮೀಟರ್ ಟ್ರೆಕ್ಕಿಂಗ್ ಇದೆ.